ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತೆಗೆದುಕೊಂಡಿರುವಂತಹ ಪವರ್ ಮಿಷಿನ್ ಏನಿದೆ, ಎಲೆಕ್ಟ್ರಿಕ್ ಪವರ್ ಮಿಷಿನ್ನು F6 ನೋಡಿ. ಇದು ಜಾಕ್ F6. ಈ ಮಷಿನ್ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸೀವಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದು ಶಾಪಲ್ಲಿ ತೊಗೊಂಡಿರುವಂಥ ಒಂದು ಎಲೆಕ್ಟ್ರಿಕ್ ಪವರ್ ಮಿಷಿನ್ನು. ಸೊ ನೋಡಿ, ಇದು ಯಾವ ರೀತಿ ಇದೆ, ಬಾಡಿ ಪಾರ್ಟ್ಸ್ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಎಲೆಕ್ಟ್ರಿಕ್ ಪವರ್ ಮಿಷಿನ್ನು. ಎಲೆಕ್ಟ್ರಿಕ್ ಪವರ್ ಮಿಷಿನ್ ಅಂದರೆ ಇದರಲ್ಲೇ ಮೋಟರು ಫಿಕ್ಸ್ ಆಗಿರುತ್ತೆ. ಈ ಒಂದು ಭಾಗ ಏನಿದೆ ಇದರಲ್ಲೇ ಮೋಟರು ಫಿಕ್ಸ್ ಆಗಿರುತ್ತೆ. ಸೊ ಇದಕ್ಕೆ ನಮಗೆ ಕಂಪಲ್ಸರಿ ಕರೆಂಟ್ ಬೇಕು. ಕರೆಂಟ್ ಇದ್ದರೆ ಮಾತ್ರ ಇದು ಹೊಲಿಯೋದಕ್ಕೆ ಸಾಧ್ಯ. ಹಾಗಾಗಿ ನೋಡಿ, ಇದಕ್ಕೆ ಬಂದು ಬಾಡಿ ಫಿಟ್ಟಿಂಗ್ ಏನೇನಿದೆ ಇದ್ರದ್ದು ತೋರಿಸ್ತೀನಿ ನಿಮಗೆ. ಇದು ಬಂದು ಫೂಟರ್ ನೋಡಿರಿ. ಇದು ನೀವೇನು ಪ್ರೆಸ್ ಮಾಡಿದರೆ ಸಾಕು, ಜಸ್ಟ್ ಒಂದೊಂದೆರಡು ಸೆಕೆಂಡ್ ಹಿಂಗೆ ಪ್ರೆಸ್ ಮಾಡ್ತಾ ಇದ್ದರೆ ಈ ಫೂಟ್ ಏನಿದೆ ಇಲ್ಲಿ ಬಟನ್ ಅದು ಮೂವ್ ಆಗುತ್ತೆ. ಇದು ಬಂದು ಪೆಡಲ್. ಇದು ಪೆಡಲ್ ಏನಿದೆ ಇದನ್ನು ನಾವು ಫೂಟ್ ಎತ್ತೋದಕ್ಕೆ ಮತ್ತು ಇಳಿಸೋದಕ್ಕೆ ಉಪಯೋಗಿಸ್ತೀವಿ ಕಾಲಲ್ಲಿ. ಸೊ ನಿಮಗೆ ಡೈರೆಕ್ಟ್ ಬೇಕು ಅಂದರೆ ನೀವು ಇಲ್ಲಿ, ಸೊ ಇದು ಇದೆಯಲ್ವ, ಇದನ್ನು ಹೀಗೆ ಮೂವ್ ಮಾಡೋದ್ರಿಂದ ಸೊ ಇದು ಮೇಲಕ್ಕೆ ಹೋಗುತ್ತೆ. ಮತ್ತು ಇದನ್ನು ಕೆಳ ಮಾಡಿದರೆ ಇದು ಮತ್ತು ಫೋಟೋ ಕೆಳ ಬರುತ್ತೆ. ಇದು ಡೈರೆಕ್ಟು ಇದೆ. ಮತ್ತು ಕಾಲಲ್ಲೂ ಕೂಡ ನೀವು ಈ ಒತ್ತೋದ್ರಿಂದ ಮೇಲೆ ಕೆಳಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ಕೆಳಗಡೆ ಬಿಟ್ಟರೆ ಮೂವ್ ಆಗುತ್ತೆ. ಜಸ್ಟ್ ಇದನ್ನು ನೀವು ಕಾಲಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಅದು ಮೇಲೆ ಕೆಳಗೆ ಈ ಫೋಟೋ ಅನ್ನೋದು ಬರುತ್ತೆ. ಸೊ ಈಗ ಮಿಷಿನ್ನು ಆನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದ್ರದ್ದು ವೈರು ಡೈರೆಕ್ಟ್ ಆಗಾದರೂ ಹಾಕೋಬೋದು. ಅಂದರೆ ನಿಮ್ಮ ಒಂದು ಸಾಕೆಟ್ ಏನಿದೆ ಈ ಥರ ಸಾಕೆಟ್ ಇರಬೇಕು ಫ್ರೆಂಡ್ಸ್. ಈ ಥರ ಸಾಕೆಟ್ ಇದ್ದರೆ ಪಿನ್ನು ಅಡ್ಜಸ್ಟ್ ಆದರೆ ನೀವು ಡೈರೆಕ್ಟಾಗಿ ಇಲ್ಲಿ ಹಾಕೊಬೋದು. ಇಲ್ಲ ಅಂತ ಅಂದರೆ ನೀವು ಎಕ್ಸ್ಟ್ರಾ ಬಾಕ್ಸ್ ಅನ್ನೋದು ಮಾಡಿಸ್ಕೋಬೇಕಾಗತ್ತೆ. ನಿಮಗೆ ರೂಮಲ್ಲಿ ಅಡ್ಜಸ್ಟಬಲ್ ವೈರಿಂಗ್ ಇದ್ದರೆ ಒಳ್ಳೆಯದು. ಸೊ ನೋಡಿ, ಇದು ಮಷೀನಿಂದು ಒರಿಜಿನಲ್ ಇದು. ಸೊ ಇದಕ್ಕೆ ಎಕ್ಸ್ಟ್ರಾ ಬಾಕ್ಸಿಗೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅದು ಲೆಂತ್ ಸಾಕಾಗಲ್ಲ, ಸಾಕೆಟ್ ಎಲ್ಲಿದೆ ಅಲ್ಲ ಹಾಕೋಳಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ನಾವು ಎಕ್ಸ್ಟ್ರಾ ಬಾಕ್ಸ್ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವಿಲ್ಲಿ ಆನ್ ಮಾಡ್ಕೊಬೇಕು. ಇಲ್ಲಿ ಆನ್ ಮಾಡಿಕೊಂಡ್ರೆ ಸೊ ನಿಮಗೆ ಅಲ್ಲಿ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಆಫ್ ಆನು ಬಟನ್ ಇರುತ್ತೆ. ಈಗ ನಾನಿಲ್ಲಿ ಆನ್ ಮಾಡ್ಕೊಂಡಿದ್ದೀನಿ. ಸೊ ಆನ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ ಪ್ರೋಗ್ರಾಮ್. ಇದು ಪ್ರೋಗ್ರಾಮ್ ತೋರಿಸುವಂಥ ಒಂದು ಬಾಕ್ಸು. ಸೊ ಇಲ್ಲಿ ನಾವು ಸ್ಪೀಡು ಏನಿದೆ ಅದನ್ನು ಜಾಸ್ತಿ ಮಾಡ್ಕೊತ ಹೋಗ್ಬೋದು, ಕಡಿಮೆ ಮಾಡ್ಕೊತ ಹೋಗ್ಬೋದು. ಸೊ ಈ ಮೈನಸ್ ಏನಿದೆ ಇದನ್ನು ನಾವು ಮೇಲ್ಗಡೆ ಇದ್ದರೆ ಅಕಸ್ಮಾತು ಅದು ಇಲ್ಲಿ ನೀಡಲ್ ಏನಿದೆ ಹೊಲಿಬೇಕಾದ್ರೆ ನೀಡಲ್ ಅನ್ನೋದು ಯಾವಾಗಲೂ ಮೇಲ್ಗಡೆನೆ ಹೊಲಿಬೇಕಾದ್ರೆ ನೀಡಲ್ ಅನ್ನೋದು ಯಾವಾಗಲೂ ಮೇಲೆ ಇರುತ್ತೆ. ಸೊ ನೀವು ತಿರುಗಿಸಿ ಹೊಲಿಬೇಕಾದ್ರೆ ಬಟ್ಟೆ ತಿರುಗಿಸ್ಕೊಂಡು ಹೊಲಿಬೇಕಾದ್ರೆ ಆಚೆ ಈಚೆ ಹೋಗುತ್ತೆ. ಸೊ ಅದಕ್ಕೆ ಸೂಜಿ ಅನ್ನೋದು ನೀವು ಪ್ರತಿ ಸಲ ಈ ಫೂಟ್ ಅನ್ನೋದು ಬಿಟ್ಟಾಗ ಈ ಸೂಜಿ ಅನ್ನೋದು ಒಳಗಡೆ ಹೋಗಬೇಕು ಅಂದರೆ ನೀವು ಈ ಬಟನ್ ಏನಿದೆ ಈ ಪ್ಲಸ್ ಚಿಹ್ನೆನ ಒತ್ತಿ ಹಿಡಿಬೇಕು. ಒತ್ತಿ ಹಿಡಿದಾಗ ನಿಮಗೆ ಈ ಚಿಹ್ನೆ ಏನಿದೆ ಮೈನಸ್ ಚಿಹ್ನೆ ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ. ಸೊ ಈ ಚಿಹ್ನೆ ಏನಾದರೂ ಮೇಲ್ಗಡೆ ಇದ್ದರೆ ಸೂಜಿ ಯಾವಾಗಲೂ ನೀವು ಫೂಟ್ ಅನ್ನೋದು ಕಾಲೆತ್ತಿದಾಗ ಅದು ಯಾವಾಗಲೂ ಈ ರೀತಿ ಮೇಲ್ಗಡೆನೆ ಬಂದು ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಹೊಲಿಯೋಕ್ಕೆ ಈಸಿ ಆಗಬೇಕಂದ್ರೆ ನೀವು ಇದೇನಿದೆ ಸೂಜಿ ಕೆಳ ಬರಬೇಕು ಅಂದರೆ ನೀವು ಇದನ್ನು ಕೆಳ ಮಾಡ್ಕೋಬೇಕು. ಸೂಜಿ ಯಾವಾಗಲೂ ಕೆಳಗಡೆನೆ ಬರ್ತಿರಬೇಕು ಹೊಲಿಬೇಕಾರೆ ಅಂದಾಗ ಎಂಡಿಂಗಲ್ಲಿ ಈ ರೀತಿ ಚಿಹ್ನೆ ಏನಿದೆ ಮೈನಸ್ಸು ಇದು ಕೆಳಗಡೆ ಇದ್ದರೆ ಒಳ್ಳೆಯದು. ಅದಕ್ಕೆ ನಾವು ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಚಿಹ್ನೆ ಏನಿದೆ ಮೇಲೆ ಕೆಳಗೆ ಚೇಂಜ್ ಆಗುತ್ತೆ. ಸೊ ನಾನೀಗ ಇದನ್ನು ಕೆಳಗಡೆ ಸೂಜಿ ಯಾವಾಗಲೂ ಇರೋ ರೀತಿ ಬೇಕು ಅಂತ ನಾನು ಕೆಳಗಡೆ ಮೈನಸ್ ಚಿಹ್ನೆ ಬರೋ ರೀತಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಸ್ಪೀಡು. ಈಗ ನಾವು ಹೈ ಸ್ಪೀಡ್ ಮಿಷಿನ್ ಅಂದಾಗ ಇದರಲ್ಲಿ ಸಾಕಷ್ಟು ನಂಬರ್ಗಳಿರ್ತವೆ. ಇದನ್ನು ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ನೋಡಿ, ನಾನೀಗ ಸದ್ಯಕ್ಕೆ ಬೇಸಿಕ್ ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ 15ಕ್ಕೆ ಇಟ್ಕೊಂಡಿದ್ದೀನಿ.
ನೀವು ಬೇಕಂದರೆ ಜಾಸ್ತಿನೂ ಇಟ್ಕೋಬೋದು. ನೋಡಿ ಇದು ಪ್ಲಸ್ ಏನಿದೆ ಇದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಸ್ಪೀಡಿಗೆ ಇಟ್ಕೊಬೋದು. ಸ್ಟಾರ್ಟಿಂಗ್ ಯಾವಾಗಲೂ ಕಡಿಮೆ ಇಟ್ಕೊಂಡು ಅಭ್ಯಾಸ ಮಾಡ್ಕೊಬೋದು. ಮೀಡಿಯಮ್ ಇದು ಬೇಕು ಅಂದರೆ ನಿಮಗೆ 16ಕ್ಕೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಸ್ಪೀಡು 16 ಬರುತ್ತೆ. ಸೊ ತುಂಬ ಎಕ್ಸ್ಪರ್ಟ್ ಟೈಲರ್ಸ್ ಎಲ್ಲ 20-25ವರೆಗೂ ಇಟ್ಕೊತಾರೆ. ಸೊ ನಿಮಗೆ ಯಾವ ಸ್ಪೀಡ್ ಬೇಕೋ ಅದನ್ನು ನೀವು ಸೆಟ್ ಮಾಡ್ಕೋಬೋದು ಇಲ್ಲಿ. ಸೊ ನಾನೀಗ ಸದ್ಯಕ್ಕೆ 15 ಅಥವಾ 16 ಇಟ್ಕೊತೀನಿ. ನೋಡಿ ನಾನೀಗ ಮೈನಸ್ ಮಾಡ್ತಾಯಿದ್ದೀನಿ. ಸೊ 15 ಇಟ್ಕೊಂಡ್ರೆ ನಿಮಗೆ ಹೊಲಿಯೋದಕ್ಕೂ ಕಂಫರ್ಟಬಲ್ ಆಗುತ್ತೆ. ತುಂಬ ಬಟ್ಟೆ ಇದ್ದಾವೆ ಹೊಲಿಯೋದು ಅನ್ನೋದಾದರೆ ನೀವು ಜಾಸ್ತಿ ಸ್ಪೀಡ್ ಇಟ್ಕೊಂಡು ಹೊಲಿಬೋದು. ಸೊ ನೋಡಿ ಫ್ರೆಂಡ್ಸು, ಇದು ಮಿಷಿನ್ ಅನ್ನೋದು ಈ ರೀತಿ ಇದೆ. ಇದರಲ್ಲಿ 2 ರೀತಿ ಕೊಟ್ಟಿದ್ದಾರೆ ಇದು. ಸೊ ಇದು ಬಂದು ನೀವು ರೀಲ್ ಸುತ್ಕೊಳ್ಳೋಕ್ಕೆ ಅಂದರೆ ಬಾಬಿನ್ ಸುತ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಈ ಥ್ರೆಡ್ ಏನಿದೆ ಇದನ್ನು ಈ ಕಡೆ ಸೈಡು ಹಾಕೋಬೇಕು. ಇದನ್ನು ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸೊ ಈ ಸೈಡ್ ಹಾಕೋದ್ರಿಂದ ರೀಲು ಸುತ್ತಕ್ಕೆ ಬಾಬಿನಲ್ಲಿ ಸುತ್ತಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನೋಡಿ ಇಲ್ಲಿ. ಸೊ ಈ ಬಾಬಿನ್ ಏನಿದೆ ಇಲ್ಲಿ ಇಟ್ಬಿಟ್ಟು ಸುತ್ತಬೇಕು. ಇದು ಲಾಕಿಂಗ್ ಸಿಸ್ಟಮು. ಸೊ ಬಾಬಿನ್ನ ಎಲ್ಲ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಕೆಳಗಡೆ ಫೂಟ್ ಒತ್ತಿದ್ರೆ ನಿಮಗೆ ಅದು ಬಾಬಿನ್ನು ಸಲೀಸಾಗೆ ಸುತ್ತಕೊಳ್ಳುತ್ತೆ. ಸೊ ಇದು ಬಂದು ಆಯಿಲ್, ಅಂದರೆ ನೀವು ಈಗ ಸ್ಟಾರ್ಟಿಂಗ್ ಆಯಿಲ್ ಹಾಕಿದರೆ ನೀವು ಈ ಮಿಷಿನಿಗೆ ಪದೇ ಪದೇ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. 2 ತಿಂಗಳು 3 ತಿಂಗಳು ತುಂಬ ಹೊಲಿಯೋದಾದರೆ ನೀವು 2 ತಿಂಗಳಿಗೆ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಸೊ ಈ ಒಂದು ಏನಿದೆ ಇಲ್ಲಿ ಯೆಲ್ಲೋ ಕಲರ್ ಬಂದ ತಕ್ಷಣ ನೋಡಿ, ಈಗ ಇದು ಟ್ರಾನ್ಸ್ಪರೆಂಟ್ ಕಲರ್ ಇದೆ ವೈಟು. ಸೊ ಇಲ್ಲಿ ಯೆಲ್ಲೋ ಕಲರ್ ಕಾಣೋಕ್ಕೆ ಶುರುವಾದರೆ ಅಲ್ಲಿ ಆಯಿಲು ಕಂಪ್ಲೀಟ್ ಖಾಲಿ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಅಲ್ಲಿ ಈ ಒಂದು ಫೀಚರಲ್ಲಿ 2-3 ತಿಂಗಳಿಗೆ ಒಂದ್ಸಲಿ ಹಾಕಿದರೆ ಸಾಕಾಗುತ್ತೆ ಈ ಮಿಷಿನಿಗೆ. ಸೊ ಇದ್ರ ರಿವ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಫಸ್ಟ್ ಸ್ಟಾರ್ಟಿಂಗ್ ಯಾವ ರೀತಿ ಇದನ್ನು ಉಪಯೋಗಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದು ಬಂದು ಬರೀ ಸೀವಿಂಗ್ಸಿಗೆ ಅಷ್ಟೇ, ಅಂದರೆ ರನ್ನಿಂಗ್ ಸ್ಟಿಚ್ ಅಂತ ಏನು ಹೊಲಿತೀರ ಸ್ಟ್ರೈಟ್ ಹೋಲ್ಗೆ ಅದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇದರಲ್ಲಿ ಮಲ್ಟಿ ಸ್ಟಿಚಿಂಗ್ಸು ಇಲ್ಲ, ಅಂದರೆ ಓವರ್ಲಾಕು, ಜಿಗ್ಜಾಗು ಈ ಥರ ಬೇರೆ ಬೇರೆ ಡಿಸೈನಿಂದ ಏನು ಬರುತ್ತಲ್ವ ಆ ಥರ ಹೊಲಿಗೆ ಏನು ಇರೋದಿಲ್ಲ. ಇದು ಬರೀ ಜಸ್ಟ್ ಸೀವಿಂಗ್ಸಿಗೆ ಅಷ್ಟೇ, ರನ್ನಿಂಗ್ ಸ್ಟಿಚ್ ಬರುತ್ತಲ್ವ ಅದು. ಸೊ ನಾರ್ಮಲ್ ಮಷಿನ್ ಏನು ಬರುತ್ತೆ ನೋಡಿ, ಇದು ಒಂದು ನಾರ್ಮಲ್ ಮಷಿನ್ನು ಈ ರೀತಿನೇ ಅದು. ಆದರೆ ಹೈ ಸ್ಪೀಡ್ ಮಿಷಿನ್ನು, ಹೈ ಸ್ಪೀಡು ಮೆಷಿನ್ನು. ನಿಮ್ಮ ಒಂದು ಬಟ್ಟೆ ಬೇಗ ಬೇಗ ಹೊಲಿದು ಮುಗಿಸ್ಬೇಕು ಅಂದರೆ 2 ಗಂಟೆಗೆ ಆಗೋ ಬಟ್ಟೆ 1 ಗಂಟೆಯಲ್ಲೇ ಹೊಲಿದು ಮುಗಿಸ್ಬೋದು. ಆ ರೀತಿ ಫೀಚರ್ ಇರುವಂಥ ಒಂದು ಪವರ್ ಮಿಷಿನ್ ಇದು, ಎಲೆಕ್ಟ್ರಿಕ್ ಮೆಷಿನ್. ಬಟ್ ಇದಕ್ಕೆ ಕರೆಂಟ್ ಅನ್ನೋದು ಬೇಕೇ ಬೇಕು. ವಿತೌಟ್ ಕರೆಂಟು ಇದು ರನ್ನಿಂಗ್ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ ಇದು ಈ ರೀತಿ ಇದೆ. ಇದು ಬಂದು ಪೆಡಲ್ಲು. ಸೊ ಇದನ್ನು ಜಸ್ಟ್ ನಾವು ಪ್ರೆಸ್ ಮಾಡಬೇಕಷ್ಟೆ. ಪ್ರೆಸ್ ಮಾಡ್ತಾ ಇದ್ದರೆ ಇಲ್ಲಿ ನಿಮಗೆ ಮೂವ್ ಆಗುತ್ತೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೋಡಿ ಈ ರೀತಿ ಇದೆ ಈ ಮಿಷಿನ್ನು. ನೋಡಿ ಇದು ಬಂದು ಇಲ್ಲಿ ಬಾಬಿನ್ಸು, ಇವೆಲ್ಲೆಲ್ಲ ಬಾಬಿನ್ಸ್ ಇಡ್ಬೋದು, ಮತ್ತು ಚಾಕ್ ಪೀಸು, ಗುಂಡ್ ಪಿನ್ನು. ಸೊ ನಿಮಗೇನಾದರೂ ನೀಡಲ್ಸ್ ಇದ್ದರೆ ನೀವು ಇಲ್ಲಿ ಇಟ್ಕೋಬೋದು. ಸೂಜಿ ಪ್ರತಿಯೊಂದು ಇಟ್ಕೊಳಕ್ಕೆ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಬಂದು ವೀಲ್. ಆದರೆ ಇಲ್ಲೇನು ನಾವು ಉಪಯೋಗಿಸೋ ಅಗತ್ಯ ಇಲ್ಲ, ಯಾಕಂದರೆ ಎಲ್ಲದು ಫೂಟಲ್ಲೇ ಮಾಡ್ಕೊಳ್ಳೋದ್ರಿಂದ ಇಲ್ಲೇನು ನೀವು ಕೈ ಉಪಯೋಗಿಸೋ ಅಗತ್ಯ ಇಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ಅಪ್ ಡೌನು ಏನಿದೆ ಇದನ್ನು ಕೂಡ ಒಂದ್ಸಲಿ ಸೆಟ್ ಮಾಡಿಕೊಂಡ್ರೆ ಸಾಕು, ನೀವು ಪದೇ ಪದೇ ಉಪಯೋಗಿಸ್ಕೊಳಂಗಿಲ್ಲ. ಸೊ ಇದು ಬಂದು ದೊಡ್ಡೋಲ್ಗೆ ಸಣ್ಣೋಲ್ಗೆ ಅಂತ ಏನು ಹೇಳ್ತಾರೆ ಅದು. ಸೊ ನೋಡಿ ನಾನೀಗ ನಾರ್ಮಲ್ಲಾಗಿ ಇಲ್ಲಿ ಒಂದು ಹೋಲ್ ಏನಿದೆ ಆ ಹೋಲಿಗೆ ಬಂದು ನಿಲ್ಲಬೇಕು ಈ ನಂಬರ್ ಅನ್ನೋದು. ನಾನೀಗ ಇಲ್ಲಿ 2.5ಗೆ ಇಟ್ಕೊಂಡಿದ್ದೀನಿ. ಇದನ್ನು ಚೇಂಜ್ ಮಾಡಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೀವು ವೀಲನ್ನು ತಿರುಗಿಸ್ಕೋಬೇಕು. ಹಂಗೆ ಜಸ್ಟ್ ತಿರುಗ್ಸಕ್ಕೆ ಹೋದರೆ ಅದು ತಿರುಗೋದಿಲ್ಲ ನೋಡಿ. ಸೊ ನೀವು ಎಷ್ಟೇ ಟ್ರೈ ಮಾಡಿದರೂ ತಿರುಗಲ್ಲ. ನೀವೇನೇ ಚೇಂಜ್ ಮಾಡ್ಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೀವು ವೀಲನ್ನು ತಿರುಗಿಸಿದ್ರೆ ನಿಮಗೆ ಎಷ್ಟು ಮಿನಿಮಮ್ ಹೋಲ್ಗೆ, ಮೀಡಿಯಮ್ ಹೋಲ್ಗೆ ಈ ಥರ ಎಲ್ಲ ಇರುತ್ತಲ್ವ ಅದನ್ನು ನೀವು ಸೆಟ್ ಮಾಡ್ಕೊಬೋದು. ಸೊ ಇದನ್ನು ನಾನು ಪ್ರತಿಯೊಂದು ಡೀಟೇಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಸೊ ಮತ್ತು ನಾರ್ಮಲ್ ಮಿಷಿನಲ್ಲಿ ನೀವು ಯಾವ ರೀತಿ ದಾರ ಏರಿಸ್ತೀರೋ ಅದೇ ರೀತಿಯೇ ಏರಿಸುವಂಥದ್ದು. ಸೊ ಇಲ್ಲಿ ಕೆಲವೊಂದು ಚೇಂಜಸ್ ಇದೆ ಅಷ್ಟೇ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ರೀತಿ ದಾರ ಏರಿಸೋದು ಮತ್ತು ಬಾಬಿನ್ ಕೂರಿಸೋದು, ಸುತ್ತೋದು, ಮತ್ತು ಅದನ್ನು ಯಾವ ರೀತಿ ಇಲ್ಲಿ ಕೂರಿಸ್ಬೇಕು ಅನ್ನೋದೆಲ್ಲದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.